The Vishwa Hindu Parishad, Bajrang Dal and other pro-Hindu outfits led by Sri Vishwatirtha Swamiji of Pejavar Mutt and other Swamijis held a protest on Thursday, January 1st against the state government for its anti-Hindu policies. A rally was taken out from Sharau Temple to DC's office where a protest meet was held. Addressing the protest, Pejavar Swamiji condemned the anti-Hindu policies of the Congress government and said, all Hindus should unite without any caste discrimination on this issue. The policies of the government are curbing religious freedom. The state government tabled the bill to take control of mosques and temples, but after everyone criticized the move, it stepped back. The government should withdraw this bill immediately. Until then, we will continue our protest. Bajradehi Swami also spoke on the occasion. ಆ ಸಿದ್ದರಾಮಯ್ಯನನ್ನು ಕೂರಿಸಿದವರು ನಮ್ಮ ಊರಿನವರು ಇದ್ದಾರೆ. ಅದನ್ನು ಅವರು ಬಹಳ ಗಮನಿಸಿಕೊಂಡು ಮುಂದೆ ಆಡಳಿತವನ್ನು ಮಾಡಬೇಕು. ಯಾಕೆ ಅಂತಂದ್ರೆ ನಿಮ್ಮ ಆಡಳಿತ ಇಲ್ಲೇ ಮುಗಿಯಲಿಲ್ಲ, ಇನ್ನೂ 2 ವರ್ಷ ಇದೆ. ಅದನ್ನು ಗಮನಿಸಿಕೊಳ್ಳಿ. ಇನ್ನೂ 2 ವರ್ಷ ಚೆನ್ನಾಗಿ ಆಡಳಿತ ಮಾಡಿ ಮುಂದೆ ಎಲ್ಲಿಯಾದರೂ ಅವಕಾಶ ಸಿಗ್ತದ ಅಂತ ನೋಡಿ. ಇಲ್ಲ ಅಂತಂದ್ರೆ ನಿಮಗೂ ಇದೇ ದುರ್ಗತಿ ಬರ್ತದೆ. ಇದೇ ಮಾರ್ಗದ ಮಧ್ಯದಲ್ಲಿ ಕುಳಿತುಕೊಳ್ಳುವ ದಿನ ನಿಮಗೂ ಮುಂದೆ ಬರ್ತದೆ. ಯಾಕೆ ಅಂತಂದ್ರೆ ಇಂತಹ ಮಠಾಧೀಶರನ್ನೆಲ್ಲ ಈ ಬೀದಿಯಲ್ಲಿ ತರಬಾರದಿತ್ತು. ನೀವು ಏನು ಮಾಡ್ತಾ ಇದ್ದೀರಿ? ಹೇಳಿದ ತಕ್ಷಣ ಹೇಳ್ತೀರಿ ನಾವು ಸೆಕ್ಯುಲರ್ಗಳು ಅಂತ. ಯಾವ ಸೆಕ್ಯುಲರು? ಸೆಕ್ಯುಲರ್ ಅಂತಂದ್ರೆ ಏನು? ಅದರ ಡೆಫಿನಿಷನ್ ಏನು? ಕೇವಲ ಹಿಂದೂ ಸಮಾಜಕ್ಕೆ ಒದೆಯುವುದೇ ಸೆಕ್ಯುಲರ? ಕೇವಲ ಹಿಂದೂ ಸಮಾಜವನ್ನೇ ದಮನಿಸುವುದು ಸೆಕ್ಯುಲರ? ಪೂಜ್ಯ ಪೇಜಾವರ ಶ್ರೀಗಳು ಅದನ್ನೇ ಕೇಳ್ತಾ ಇದ್ದಾರೆ. ನಿಮ್ಮ ಸೆಕ್ಯುಲರ್ ಬಣ್ಣ ಬಯಲಾಯಿತು, ನೀವೆಂತ ಸೆಕ್ಯುಲರ್ ವಾದಿಗಳು ಎನ್ನುವುದು ಇಡೀ ಜಗತ್ತಿಗೆ ಜಾಹೀರಾಯಿತು. ಇದು ಪ್ರಮಾಣ ಮಾಡಲಿಕ್ಕೆ ಹೊರಟಂತಿದೆ ಈ ಸರ್ಕಾರ. ಬಹಳಷ್ಟು ಗಮನಿಸಬೇಕಾಗಿರತಕ್ಕಂಥ ವಿಷಯಗಳು ನಮ್ಮ ಸಮಾಜದ ಮಧ್ಯದಲ್ಲಿ ನಡೆದಿದೆ. ತರಾತುರಿಯಲ್ಲಿ ಬೆಳಗಾವಿ ಅಧಿವೇಶನವನ್ನು ಇವರು ಮಾಡಿದ್ರು. ಅಧಿವೇಶನ ಮಾಡಬೇಕು ಅಂತ ಮನಸ್ಸಿದ್ರೆ ಅದನ್ನು ಸರಿಯಾಗಿ ನಡೆಸ್ತಿದ್ರು. ಇವರಿಗೆ ಅಧಿವೇಶನ ಮಾಡಬೇಕು ಅಂತಲೂ ಮನಸ್ಸಿಲ್ಲ. ಯಾಕೆ ಅಂತಂದ್ರೆ ಎಲ್ಲವನ್ನು ಧ್ವನಿ ಪೆಟ್ಟಿಗೆಯ ಮೂಲಕವಾಗಿ ಇವರಿಗೆ ಮಸೂದೆಯನ್ನು ಮಂಡನೆ ಮಾಡಬೇಕು, ಎಲ್ಲರೂ ಕೈ ಎತ್ತಿ ಅಂತ ಅಷ್ಟೇ, ಬಿಟ್ಟರೆ ಬೇರೆ ಯಾವುದೂ ಅಗತ್ಯ ಇಲ್ಲ ಇವರಿಗೆ. ಎಲ್ಲಿ ತನಕ ಅಂತ ಕೇಳಿದ್ರೆ ಈ ಹಿಂದೂ ಸಮಾಜವನ್ನು ದಮನಿಸುವುದೇ ಈ ಸರ್ಕಾರದ ಅಜೆಂಡಾ ಅನ್ನುವಂತಹ ಸ್ಥಿತಿಯ ಲಕ್ಷಣಗಳು ಗೋಚರಿಸ್ತದೆ. ಶಾದಿ ಭಾಗ್ಯವನ್ನ ತಂದ್ರು, ಹಿಂದೂ ಸಮಾಜಕ್ಕೆ ಏನು ಕೊಟ್ಟಿಲ್ಲ. ಅನ್ನಭಾಗ್ಯವನ್ನ ತಂದ್ರು, ಯಾರಿಗೆ ಅಂತ ಗೊತ್ತಿಲ್ಲ. ಇನ್ನು ಬೇರೆ ಬೇರೆ ಭಾಗ್ಯಗಳನ್ನ ತಂದು ಇಡೀ ಹಿಂದೂ ಸಮಾಜದ ಭಾಗ್ಯವನ್ನು ನಾಶ ಮಾಡ್ತಾ ಇದ್ದಾರೆ. ಅಷ್ಟೇ ಇವರ ನೀತಿ. ಹಿಂದೂ ಸಮಾಜದ ಭಾಗ್ಯ ಹಾಳಾಗಬೇಕು.